ಶ್ರೀ ಗುರುಶಾಂತೇಶ್ವರರನ್ನ ನೆನೆದ ಚುನಾವಣಾ ಚಾಣಕ್ಯ ಅಮಿತ್ ಶಾ. ರಾಜ್ಯಕ್ಕೆ ಲೋಕಸಭಾ ಚುನಾವಣೆ ಪ್ರಚಾರ ನಿಮಿತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಹುಕ್ಕೇರಿಯಲ್ಲಿ ಇಂದು ನಡೆದ ಪ್ರಚಾರ ಸಭೆಯಲ್ಲಿ ಹುಕ್ಕೇರಿ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಆರಾಧ್ಯ ದೈವ ಗುರುಶಾಂತೇಶ್ವರನನ್ನು ನೆನೆದು ತಾಯಿ ಭುವನೇಶ್ವರಿ, ಸವದತ್ತಿ ಶ್ರೀ ಯಲ್ಲಮ್ಮ ದೇವಿ, ಬಡಕುಂದ್ರಿ ಹೊಳೆಮ್ಮ ದೇವಿ ಹಾಗೂ ಸಂಕೇಶ್ವರದ ಶಂಕರಲಿಂಗ ದೇವಸ್ಥಾನಕ್ಕೆ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸಿ ಸಭೆ ಆರಂಭಿಸಿದರು. ನೆರೆದಿದ್ದ ಸಾವಿರಾರು ಅಭಿಮಾನಿಗಳು ಅಮಿತ್ ಶಾ ರವರ ದೈವಭಕ್ತಿ ಕಂಡು ಹರ್ಷ ವ್ಯಕ್ತಪಡಿಸಿದರು. ಮೋದಿ ಮೋದಿ ಎಂದು ಘೋಷಣೆ ಕೂಡ ವ್ಯಕ್ತಪಡಿಸಿದರು. ವರದಿ ಪ್ರಶಾಂತ್ ಎಸ್ ನಾಗನೂರಿ, TVG2 ಕನ್ನಡ ನ್ಯೂಸ್ ಚಾನೆಲ್, ಹುಕ್ಕೇರಿ. ಶ್ರೀ ಗುರುಶಾಂತೇಶ್ವರರನ್ನ ನೆನೆದ ಚುನಾವಣಾ ಚಾಣಕ್ಯ ಅಮಿತ್ ಶಾ. ರಾಜ್ಯಕ್ಕೆ ಲೋಕಸಭಾ ಚುನಾವಣೆ ಪ್ರಚಾರ ನಿಮಿತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಹುಕ್ಕೇರಿಯಲ್ಲಿ ಇಂದು ನಡೆದ ಪ್ರಚಾರ ಸಭೆಯಲ್ಲಿ ಹುಕ್ಕೇರಿ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಆರಾಧ್ಯ ದೈವ ಗುರುಶಾಂತೇಶ್ವರನನ್ನು ನೆನೆದು ತಾಯಿ ಭುವನೇಶ್ವರಿ, ಸವದತ್ತಿ ಶ್ರೀ ಯಲ್ಲಮ್ಮ ದೇವಿ, ಬಡಕುಂದ್ರಿ ಹೊಳೆಮ್ಮ ದೇವಿ ಮತ್ತು ಸಂಕೇಶ್ವರದ ಶಂಕರಲಿಂಗ ದೇವಸ್ಥಾನಕ್ಕೆ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸಿ ಸಭೆ ಆರಂಭಿಸಿದರು. ನೆರೆದಿದ್ದ ಸಾವಿರಾರು ಅಭಿಮಾನಿಗಳು ಅಮಿತ್ ಶಾ ರವರ ದೈವಭಕ್ತಿ ಕಂಡು ಹರ್ಷ ವ್ಯಕ್ತಪಡಿಸಿದರು. ಮೋದಿ ಮೋದಿ ಎಂದು ಘೋಷಣೆ ವ್ಯಕ್ತಪಡಿಸಿದರು. ವರದಿ ಪ್ರಶಾಂತ್ ಎಸ್ ನಾಗನೂರಿ, TVG2 कन्नड़ा न्यूज चैनल, हुक्केरी. खड़े हैं, मैं आप सभी को हाथ जोड़कर माफी मांगना चाहता हूं। भाई और बहनों, मैं गुरु शांतेश्वर मठ, शंकरलिंग देवस्थान, जगत माता देवी, ताई भुवनेश्वरी देवी, करोड़ों भक्तों का कल्याण करने वाली मां सौदत्ती येलम्मा जी, ये सभी को मन पूर्वक नमस्कार कर मेरी बात की शुरुआत करना चाहता हूं। मैं यहां आया हूं तब हिंदू पातशाही स्थापित करने वाले शिवाजी महाराज को भी